ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈ ಹಿಂದಿನ ಎಪಿಸೋಡದಲ್ಲ ನಮ್ಮ ಯತ್ನಾಳರ ಬದಲಾಗಿ ಒಂದಿಷ್ಟೇನೋ ಅವ್ರು ಸಾಫ್ಟ್ವೇರ್ ಆಗಿರಬಹುದು ಅನ್ನುವಂತಹ ಕೆಲವಷ್ಟು ಮಾಧ್ಯಮದಲ್ಲಿ ವಿಶ್ಲೇಷಣೆ ಬರೋದನ್ನು ನೋಡ್ಕೊಂಡು ಮಾಡಿದ್ರು. ಬಟ್ ಇತ್ತೀಚೆಗೆ ಇನ್ನೊಂದು ವಿಡಿಯೋದಲ್ಲ ಸ್ಪಷ್ಟವಾಗಿ ಅವರು ಯಡಿಯೂರಪ್ಪ ಮತ್ತು ಅವರ ಮಗನ ವಿರೋಧಿಸುವುದನ್ನು ನೋಡಿದರೆ ಮೋಸ್ಟ್ಲಿ ಅವರು ತೆಗೆಯೋ ತನಕ ಪಾರ್ಟಿಗೆ ಬರ್ತಾರಂತ ಅನಿಸೋದಿಲ್ಲ. ನಾನು ಬರೋದಿಲ್ಲ ಅನ್ನೋಂಗೆ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಒಂದರೆ ಇದೇ ನಿರ್ಧಾರ ನಿಶ್ಚಿತ ಆದ್ರೆ ಅವರಿದ್ದಂಥ ಅವರು ಹಿಂದುತ್ವದ ಪರವಾಗಿ ಪ್ರಚಾರ ಮಾಡ್ತಾ ಹೋಗ್ತಾರೆ. ಬಟ್ ಪಕ್ಷ ಕಟ್ಟೋದು ಮಾಡೋದು ಅವ್ರ ಮಾತು ನೋಡಿದ್ರೆ ಇಲ್ಲ ಅಂತ ಅನ್ನಿಸ್ತದೆ. ಇಲ್ಲ, ಅವರು ಹಿಂದುತ್ವದ ಪರವಾಗಿ ನಾವು ಮಾತಾಡ್ತಾ ಇದ್ದಾರೆ, ನಮಗೆ ಆದರ್ಶ ಮೋದಿ ಅವರು, ಯೋಗಿ ಆದಿತ್ಯನಾಥ್ ಅವರು ಅನ್ನುವಂಥ ಮಾತಾಡ್ತಾ ಮತ್ತು ಈಗಾಗಲೇ ಸಾಕಷ್ಟು ಚರ್ಚೆನೂ ಮಾಡಿದ. ಬುಲ್ಡೋಜರ್ ಅನ್ನುವಂಥ ವಿಷಯ ತೊಗೊಂಡು ಅದರಲ್ಲೂ ಮುಸ್ಲಿಂ ವಿರೋಧಿ ನೆಲೆಗಟ್ಟಿನಲ್ಲಿ ಮಾತಾಡೋದನ್ನು ನೋಡಿದಾಗ ಮೋಸ್ಟ್ಲಿ ಅವರು ಈ ಉಗ್ರವಾದದಿಂದ ಸಹಜವಾಗಿನ ಉಗ್ರವಾದ ಅಂದರೆ ಅದು ಅವ್ರ ದೇಶಾಭಿಮಾನ ಅಂತ ಕರ್ಕೊಳ್ತಾರೆ. ಅದನ್ನು ಅವರು ಏನು ತಿಳ್ಕೊಳ್ಳೋರು ನೀವು ಬಿಟ್ಟಂಥ ವಿಷಯ. ಆ ಒಂದು ನೆಲೆಗಟ್ಟಿನಲ್ಲೇ ಇವತ್ತು ಅವರು ಆ ವಿಡಿಯೋ ನೋಡಿದಾಗ ಸಹಜ ಅನ್ನಿಸ್ತು, ಹೌದಪ್ಪ ಇವರಿಗೆ ಇನ್ನೂ ಯಡಿಯೂರಪ್ಪನವ್ರ ಮೇಲೆ ಸಿಟ್ಟ, ಅದು ವಿಜೇಂದ್ರ ಮೇಲೆ ಸಿಟ್ಟ ಹೋಗಿಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಇವತ್ತು ವಾದ ಮಾಡ್ತಾರೆ. ಇಲ್ಲ, ಅವರು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸನ್ನು, ಯಾಕೆಂದರೆ ಕಾಂಗ್ರೆಸ್ಸಿಂದ ಉಪಕೃತರಾಗಿ ಅವರು MLA ಆಗಿದ್ದಾರೆ ವಿಜೇಂದ್ರ ಅವರು. ಅವ್ರನ್ನ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇವತ್ತಿಗೂ ಅದ. ಅದಕ್ಕಾಗಿ ಸಹಜದ ಅದು ಏನಪ್ಪ ಅಂದ್ರೆ ನಾವು ಮರಳಿ ಬಹು ಪ್ರಶ್ನೆ ಇಲ್ಲ ಅನ್ನೋಂಗೆ ಮಾತಾಡಿದ್ದಾರೆ. ಇದೇ ನಿಶ್ಚಿತ ಆಯ್ತಪ್ಪ ಅಂದ್ರೆ ಸ್ವಲ್ಪ BJPಗೆ ಹಿನ್ನಡೆ. ಈಗ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳೋದು ಈಗ BJP ಮುಂದೆ. ಈಗಂತ ಏನೋ ಅವ್ರು ಹಾಕಿದ್ದಾರೆ, ಹೊರಗೆ ಹೋಗಿದ್ದಾರೆ ಅವರು, ಆ ಮಾತು ಬೇರೆ. ಆದ್ರೆ ಅವ್ರು ಬೇಕಂತಂದ್ರೆ ಮತ್ತು ಇವತ್ತು ಮಂಡ್ಯದಲ್ಲಿ ಆಯಿತು, ಬೇರೆ ಕಡೆ ಆಯಿತು, ಸ್ವಲ್ಪ ಏನೋ ಅತಿ ಹಿಂದುತ್ವವಾದಿ ಜನ ಅವ್ರಿಗೆ ಬೆನ್ನು ಹತ್ತಾ ಇದ್ದಾರೆ, ಅವ್ರನ್ನ ಪ್ರೀತಿ ಮಾಡ್ತಾರೆ. ಸಹಜದ ಅವ್ರು ಕೆಲವಷ್ಟು ನಮ್ಮ ಜನ ಇದ್ದಾರೆ, ಇಲ್ಲ ಅಂತಲ್ಲ, ಅವ್ರಿಗೆ ಅದು ಅನಿಸೋದು ಕರೆಕ್ಟ್ ಅದಪ್ಪ, ಸರಿ ಅದ ಅಂತೇಳಿ ಇವತ್ತು ಅನೇಕ ನಮ್ಮ ಜೊತೆ ಮಾತಾಡೋದು ನೋಡಿದಾಗ ಹೌದು ಅವರು ವಿಚಾರ ಅದು ನಂಬ್ತಿರೋ ಬಿಡ್ತಿರೋ ಹೌದು ಸರಿ ತಪ್ಪು ಡಿಸ್ಕಷನ್ ಅಲ್ಲ. ಅವ್ರಿಗೆ ಸರಿ, ಇವ್ರು ಸರಿ ತಪ್ಪುಗಳಿಗಿಂತ ಮುಖ್ಯವಾಗಿ ಬದುಕಿಗೆ ಯಾವ್ದು ಹೆಚ್ಚು ಅನುಕೂಲ ಅದನ್ನು ನಾವು ನೋಡ್ಬೇಕಾಗಿದ್ದ ನಮ್ಮ ದೃಷ್ಟಿಕೋನ ಅಷ್ಟೇ. ಇಲ್ಲ ಹಿಂಸೆಯಿಂದ ಮತ್ತೊಂದು ಹಿಂಸೆ ಬಿಡ್ತದೆ ವಿನಃ ಇನ್ನೊಂದಲ್ಲಿ ಶಾಂತಿ ನೆಮ್ಮದಿ ಬರಲಿಕ್ಕಿಲ್ಲ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ವಿಶೇಷವಾಗಿ ಮಹಿಳೆಯರಾದರೂ ಯಾರೋ ಮಹಾತ್ಮರಾದರೂ ಇದನ್ನೇ ಹೇಳುವಂಥದ್ದು, ಕೂಡಿ ಬದುಕ್ರಿ ಅಂತೇಳಿ. ಬಟ್ ಆ ವಿಷಯಗಳು ಎಲ್ಲಿ ಕಾಣುವುದಿಲ್ಲ. ಹೀಗಾಗಿ ಹೈಕಮಾಂಡ್ಗೂ ಸಹಿತ BJP ಹೈಕಮಾಂಡ್ಗೂ ಇವ್ರನ್ನ ಅವತ್ತು ಬಿಸಿ ತುಪ್ಪ ಆಗಿದ್ದ ಕಾರಣಕ್ಕೆ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಕಿತ್ತು ಹಾಕಿದ್ದಾರೆ. ಹೀಗಾಗಿ ಈಗ ಹೊರಳಿ ಮರಳಿ ನಮ್ಮ ಯಡಿಯೂರಪ್ಪನವ್ರನ್ನ ತೆಗೆದು ಇವ್ರನ್ನ ತೊಗೊಳ್ತಾರ ಅಂತೇಳಿ ಅನ್ನೋದೊಂದು ಪ್ರಶ್ನೆ ಮುಖ್ಯವಾಗಿ ಹೇಳ್ತಾ ಇದೆ. ಯಾಕಪ್ಪ ಅಂದ್ರೆ ಯಡಿಯೂರಪ್ಪನವ್ರಂತ ಇವತ್ತು ಹೌದು ಅವರು ಅಂತ ಇದ್ದಾರೆ, ಅವ್ರು ತಪ್ಪಂತೇನಿಲ್ಲ, ಯಾರು ಯತ್ನಾಳಿಲ್ಲ, ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ ಅವ್ರ ಪರ ಇದ್ದಂಥ ಜನ, ಅವ್ರದ್ದೇನಿಲ್ಲ ಅಂತ ವ್ಯಕ್ತಿತ್ವ ಇಲ್ಲ, ನಾವು ಗೆಲ್ಲಿಸಿ ತೋರಿಸ್ತೀವಿ ಅನ್ನೋಂಥ ಮಾತನ್ನು ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಒಟ್ಟು ಏನಾಗಲಿ ಅವ್ರಿಲ್ಲಪ್ಪ ಇದ್ರಪ್ಪ ನಾವು ಬರೋದಿಲ್ಲ ಪಕ್ಷಕ್ಕೆ ಅನ್ನುವಂಥ ಸ್ಪಷ್ಟ ಚಿತ್ರಣವನ್ನು ಸ್ಪಷ್ಟ ಮಾತನಾಡಿದ್ರಿಂದಾಗೆ ಈಗ ಒಂದು ದೊಡ್ಡ ಸವಾಲು ಏನಪ್ಪ ಅಂದರೆ ಈಗ ಹೇಳಿದಾಗ BJP ಹೈಕಮಾಂಡ್ ಕರ್ನಾಟಕದ ಪಕ್ಷಗಳು ಹೆಂಗೆ ಕಟ್ಟೋದಪ್ಪ ಅಂತೇಳಿ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಇದ್ದು ತನ್ನ ಅವಧಿಯಲ್ಲಿ ಏನು ತಿಕ್ಕಾಡಿದ್ದಾವಲ್ಲ DK ನಡಕ ಮತ್ತು ಇವ್ರ ನಡಕ ಸಿದ್ದರಾಮಯ್ಯ ನಡಕ ಅಂತ ನಾವು ಹೇಳ್ತೀವಿ. ಅದು ಮೀಡಿಯಾನೂ ಅದನ್ನು ಸ್ವಲ್ಪ ಹೆಚ್ಚಿಗೆ ಹೈಪ್ ಮಾಡಿ ತೋರಿಸ್ತದೆ. ಬಟ್ ಅವರು ನಿನ್ನೆ ಕೊಟ್ಟಂಥ ಇಂಟ್ರ್ಯೂ ಆಗಿರ್ಬೋದು, ಮೇಲೆ ಕೊಡುತ್ತಂಥ ಇಂಟ್ರ್ಯೂಗಳಾಗಿರ್ಬೋದು, DK ಶಿವಕುಮಾರ್ ಅವರು ಇಲ್ಲಪ್ಪ ನಾವು ಪಕ್ಷ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ, ಹೋಗೋದು ಇಲ್ಲ, ನಮ್ಮಲ್ಲಿ ಅವರ ಗಾಳಿ ಸುದ್ದಿಗಳು ಅಂಥೇಳಿ ಸ್ಪಷ್ಟವಾಗಿ ನಿರಾಕರಣೆ ಮಾಡಿ ಸಿದ್ದರಾಮಯ್ಯ ನಮಗೆ ಏನಿಲ್ಲಪ್ಪ ನಾವು ಹೈಕಮಾಂಡ್ ಏನು ಹೇಳ್ತಾರೆ ಪಾಲಿಸಿ ಹೋಗ್ತೀವಿ ಅಂತ ಹೇಳಿದ್ದನ್ನು ನೋಡಿದ್ರೆ ಗಮನಿಸಿದ್ರೆ ಏನು ಸಹಜವಾಗಿ 2028 ಅದು BJPಗೆ ಸರಳವಾಗಿ ಅಧಿಕಾರನ ಬಿಟ್ಟು ಕೊಡೋದಿಲ್ಲ ಅನ್ನೋದು ಸ್ಪಷ್ಟ. ಹೀಗಾಗಿ BJP ಹೇಗಾದರೂ ಮಾಡಿ ನಾವು ರೀಎಸ್ಟಾಬ್ಲಿಷ್ ಆಗಬೇಕಾಗ್ಯದ. ಅದಕ್ಕೆ ಮುಖ್ಯ ಏನಪ್ಪ ಅಂದ್ರೆ ಒಬ್ಬರು ಉಗ್ರವಾದಿ ಬೇಕು ನಮ್ಮಲ್ಲೇ, ಸ್ಪಷ್ಟವಾಗಿ ಹಿಂದುತ್ವದ ಪರವಾಗಿ ಜೋರಾಗಿ ಮಾತನಾಡೋದು ಒಬ್ಬ ವ್ಯಕ್ತಿ ಬೇಕು. ಅದಕ್ಕೆ ಯತ್ನಾಳ್ ತಗೋಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬಂದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಯತ್ನಾಳ್ ಮನಸ್ಸು ನೋಡಿದಾಗ ಅವರು ಮರಳಿ ಯಡಿಯೂರಪ್ಪ ಇರುವಾಗ ನಾವು ಬರೋದಿಲ್ಲ ಅನ್ನುವಂಥ ಮಾತನ್ನು ಜೊತೆಗೆ ಅವ್ರಿಗೂ ಕಲ್ಪನೆ ಅದ, ನಾವು ಸ್ವಂತ ಹಿಂದುತ್ವ ಪಕ್ಷ ಮಾಡಿದ್ರೆ ನನಗೆ
ಈ RSS ಆಗಿರ್ಬೋದು ಅಥವಾ ಅವರ ಪರಿವಾರ ಆಗಿರ್ಬೋದು ಸಹಾಯ ಮಾಡಲಿಕ್ಕಿಲ್ಲ ಅಂತೇಳಿ. ಯಾಕಂದ್ರೆ ಸಹಜ ಮತ್ತು ಅವ್ರಿಗೂ RSS ಆಯಿತು, ಇವರಿಗೆ ನಾವು ಹಿಂದುತ್ವ ನಾವು ಪೇಟೆಂಟ್ ತೊಗೊಂಡಿವಪ್ಪ ಅನ್ನುವಂಥ ಮಾತು. ಇನ್ನೊಬ್ರಿಗೆ ಆದ್ರೆ ಅವಕಾಶ ಕೊಡೋದು ಅವ್ರಿಗೆ ಮನಸ್ಸಿಲ್ಲ, ಆದರೆ ಅವ್ರನ್ನ ತೊಗೊಳ್ಬೇಕು ಅಂತದ. ಆದರೆ ಇಲ್ಲಿ ಯಡಿಯೂರಪ್ಪನವರು ಅವ್ರು ಕಾಲು ತೊಡ್ರಾಗಿಬಿಟ್ಟಿದ್ದಾರೆ. ಯಡಿಯೂರಪ್ಪನ ಈಗಾಗಲೇ ಅವ್ರು ಕಿತ್ತು ಹಾಕಬೇಕು ಮಾಡಬೇಕು ಧೈರ್ಯ ಮಾಡಿದ್ರು. ಹಿಂದೆ ನಾವು ನೋಡಿದ್ವಿ 2023 ಚುನಾವಣೆಯಲ್ಲೇ ಅವ್ರನ್ನ ಪೂರ್ತಿ ಬದಿಗೆ ಸರಿಸಿದ್ರು. ಆದರೆ ಅದ್ರ ರಿಸಲ್ಟ್ ಏನಾಯಿತು ಅನ್ನೋದು ಕಣ್ಣುದ. ಆದರೂ ಇವತ್ತೇನೋ ನಮ್ಮ ಯತ್ನಾಳರು ವಾದ ಮಾಡೋದು ನೋಡಿದ್ರೆ ಅವ್ರದ್ದು ಸರಿ ಇರಲಿ. ಆದರೆ ವಾಸ್ತವವಾಗಿ ಕೇವಲ ಹಿಂದುತ್ವ ಒಂದರಿಂದ ಕರ್ನಾಟಕವನ್ನು ಗೆಲ್ಲಿಸೋದು ಸುಲಭನ ಅಂತೇಳಿ. ಹೌದು, ಮಂದಿ ಕೂಡ್ತಾ ಇರ್ತಾರೆ, ಇಲ್ಲಂತಲ್ಲ, ಚಪ್ಪಾಳೆ ಹಾಕ್ತಾರೆ, ಮಾತಾಡ್ತಾರೆ. ಆ ಕೂಡಿದೆಲ್ಲರೂ ಓಟಾಗಿ ಪರಿವರ್ತನೆ ಆಗ್ತದೆ ಅನ್ನುವಂಥ ಮಾತನ್ನು. ಯಾಕಂದರೆ ಇವರೆಲ್ಲ ಏನು ಗ್ಯಾರಂಟಿ ಪ್ರಾಮಿಸ್ ಇಲ್ಲ, ಮತ್ತೊಂದಿಲ್ಲ. ಹೌದು, ನಾವು ಅವ್ರಿಗಿಂತ ಹೆಚ್ಚಿನ ಗ್ಯಾರಂಟಿ ಕೊಡ್ತೀವಿ, ಶಿಕ್ಷಣ ಫ್ರೀ ಕೊಡ್ತೀವಿ, ಅವು 5 ಅಲ್ಲದ ಮತ್ತೇನೋ ಇಂಥವು ಏನೂ ಇಲ್ಲ. ಇವರು ಎದ್ದ ತಕ್ಷಣ ಹಿಂದುತ್ವದ ಬಗ್ಗೆ ಮಾತಾಡೋರು, ಯತ್ನಾಳರು ಮುಸ್ಲಿಮರ ಬಗ್ಗೆ ಅಟ್ಯಾಕ್ ಮಾಡ್ತಾನೆ ಇರೋರು. ಅದ್ರ ಜೊತೆ ಹಿಂದುಳಿದ ಸಮುದಾಯಕ್ಕೂ ಸಹಿತ ಭಯ ಆಗ್ತದೆ. ಇದನ್ನ ನಮ್ದು ಹೆಂಗಪ್ಪ ಪರಿಸ್ಥಿತಿ, ಮುಸ್ಲಿಮರ ಆದ್ಮೇಲೆ ನೆಕ್ಸ್ಟ್ ನಮ್ಮದೇನು ಪಾಳೆ ಅನ್ನೋ ಇವರು ಬಿತ್ತಾ ಇರ್ತಾರೆ ಕಾಂಗ್ರೆಸ್ಸಿಗರು. ಅವ್ರ ನಂತರ ನಿಮ್ದಾಯ್ತು ನೆಕ್ಸ್ಟ್ ಪಾಳೆ ಅಂತೇಳಿ. ಹೀಗಾಗಿ ಅದರಲ್ಲಿ OBC ವಿಷಯದಲ್ಲಂತೂ ಈಗಾಗಲೇ OBC ಸರ್ವೆ ಮಾಡೋದಕ್ಕೆ ಏನಾದರೂ ಗದ್ದ ಅನ್ನೋದು OBC ಜನ ನೋಡ್ಕೊಂಡಿದ್ದಾರೆ. ಅವರು ಎಲ್ಲರೂ ಗಾಬರಿ ಆಗ್ತಾಯಿದ್ದಾರೆ, ಹೆಂಗಪ್ಪ ನಾಳೆ ಇವರು BJP ನಂಬಿದ್ರು ಅಂತೇಳಿ. ಹೀಗಾಗಿ ಗೆಲ್ಲುವುದು ಅಂದುಕೊಂಡಷ್ಟು ಸುಲಭ ಇಲ್ಲ. ಅವರು ಜಾಗೃತರಾಗ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಹಿಂದುಳಿದವ್ರನ್ನ ಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹೌದು, ಅವ್ರು ರಾಜಕೀಯದವರು ಮಾಡೋರಲ್ರಿ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ. ಯಾಕಂದರೆ ಸಿದ್ದರಾಮಯ್ಯರನ್ನು ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು ಆದಷ್ಟು ದೂರ ಸರಿಸುವಂಥ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಈಗೂ ಮಾಡ್ತಾಯಿರ್ತಾರೆ. ಮೇಲ್ಪದರಲ್ಲಿ ಕಾಣೋದಿಲ್ಲ ಅಷ್ಟು, ಬಟ್ ಒಳಗೊಳಗೆ ಇವ್ರು ಸರಿಸ್ಬೇಕಾದ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ಅವ್ರಿಗೆ ಗೊತ್ತದ. ಅದಕ್ಕೆ ಅವ್ರು OBC ಇದೇನೈತಪ್ಪ ಸರ್ವೆ ಮಾಡಿಸೇ ಬಿಡಬೇಕು ನಾ ಇರೋ ಮುಂದೆ ಅಂತೇಳಿ ಬೆನ್ನು ಹತ್ತಿ ಮಾಡಿಸ್ತಾ ಇದ್ದಾರೆ. ಇದರರ್ಥ ತಮ್ಮ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ, ಹಿಂದೆ ಶಕ್ತಿನ ಗಟ್ಟಿ ಮಾಡ್ಕೊಳ್ಳೋ ಸಲುವಾಗಿ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ನಮ್ಮ ಯತ್ನಾಳರು ಮಾಡುತ್ತಿರುವಂಥ ಹಿಂದುತ್ವವಾದ ಎಷ್ಟರ ಮಟ್ಟಿಗೆ BJPಗೆ ಹೆಲ್ಪ್ ಆಗ್ತೈತಿ ಅನ್ನೋದು ಹೇಳೋದು ಭಾಳ ಕಷ್ಟ. ಯಾಕಪ್ಪ ಅಂತಂದ್ರೆ ಹಿಂದುತ್ವವಾದಿ ನೆಲೆಗಟ್ಟಿನಲ್ಲಿ ಈಗಾಗಲೇ ಹಲವು ಸಲ ಪ್ರಯತ್ನ ಮಾಡಿದಾಗ ಇತಿಹಾಸದಲ್ಲಿ ಸೋತದ್ದು ಹೆಚ್ಚದ. ಅದಾಗಿ ಬಾಬರಿ ಮಸೀದಿಗೆ ಹಿಡಿದಾಗ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಪಕ್ಷ ಬೆಳಿಬೇಕಾಗಿತ್ತು BJP, ಆಗಿ ಬೆಳಲಿಲ್ಲ. ಹಾದಿಂತೆ ಆಯ್ತಿಲ್ಲ ಅಂತಲ್ಲ, ಅದ ನಂತರ ಟೈಮ್ ತೊಗೊಳ್ತದಕ್ಕೂ ನಮ್ಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಆಯ್ಕೆ ಆಗಲಿಲ್ಲ. BJP ಆಯಿತು, ಜನಸಂಘ ಆಯಿತು, ಹಿಂದೆ ಯಾವ ಟೈಮಿಗೂ ಆಗಿಲ್ಲ. ಮೆರಿಟ್ ಹಿಡಿದು ಈ ಮೀಸಲಾತಿ ಬಗ್ಗೆ ಮಾತಾಡಿದಾಗ ಸಹಿತ ಅದು ಆಯ್ಕೆ ಆಗಿಲ್ಲ. ಇವೆಲ್ಲ ಏನು ತೋರಿಸ್ತದಪ್ಪ ಅಂದ್ರೆ ಕೆಲವೇ ಜನ ಇದ್ದಾರೆ ಅದನ್ನು ವಾದ ಮಾಡುವಂಥವ್ರು. ಪೂರ್ಣ ಪ್ರಮಾಣದಲ್ಲಿ ಅವರೆಲ್ಲ ಬಂದು ನಿಲ್ಲಕ್ಕೆ ಸಾಧ್ಯ ಇಲ್ಲೇನೋ ಅನ್ನುವಂಥ ಮಾತು. ಇವೆಲ್ಲ ನೆಲೆಗಟ್ಟಲ್ಲಿ ಇವತ್ತು ನಮ್ಮ ಯತ್ನಾಳರ ಏನು ಒಂದು ವಾದದ ಹಿಂದುತ್ವದ್ದು ಅದನ್ನು ನಮ್ಮ ಜನ ಎಷ್ಟು ಮಟ್ಟಿಗೆ ಹೋಗ್ಬೋದು ಅನ್ನೋದು ಒಂದು ಇವತ್ತಿಗೂ ಪ್ರಶ್ನೆ ಅದ. ಮತ್ತು ಯಡಿಯೂರಪ್ಪನವರನ್ನು ಮನೆಗೆ ಕಳಿಸಿ ಇಡೀ ರಾಜ್ಯ ಮಟ್ಟದಲ್ಲಿ ಗೆಲ್ಲಿಸೋದು ಶಕ್ತಿ ನಿಜವಾಗಿಯೂ ಇವ್ರಿಗೆ ಬಂದದನ ಅನ್ನೋದು ಯತ್ನಾಳರಿಗೆ ಬಂದದನ ಅನ್ನೋ ಪ್ರಶ್ನೆ ಇವತ್ತು ನಮ್ಮ ಹೈಕಮಾಂಡ್ ಮುಂದಿರೋದ್ರಿಂದ ಹೈಕಮಾಂಡ್ಗೆ ಒಳಗೆ ಭಯ ಅನ್ನೋದು ಏನು ಮಾಡೋದು, ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅನ್ನುವಂಥದ್ದು ಏನಾಗ್ತದೆ ನೋಡುವಂಥದ್ದು. ಏನೋ ಆಗಲಿ ಒಟ್ನಲ್ಲಿ ಈ ನೆಲಗಡ್ಡೆ ವಿಚಾರ ಮಾಡಿದಾಗ ಈ ತುರ್ತಂತಿ ಯತ್ನಾಳರು BJPಗೆ ಬರ್ತಾರೆ ಅನ್ನೋದು ಒಂದು ರೀತಿಯಿಂದ ದೂರ ಹೋಗುತ್ತಿರೋಂಥ ಮಾತಾಗಿದೆ. ಮತ್ತು ಅದೇ ಕಾರಣಕ್ಕೆ ಹೈಕಮಾಂಡ್ ಇದ್ದಿದ್ದು ದಿಟ್ಟ ನಿರ್ಧಾರ ಮಾಡಿ ಇಲ್ಲಪ್ಪ ಏನು ಬೇಕಾದಾಗಲಿ ಅವ್ರನ್ನೊಳಗೆ ತೊಗೊಂಡು ಹಿಂದುತ್ವ ಬೇಕಾಗಿ ಅಂತ ತಿಳ್ಕೊಂಡು ಯಡಿಯೂರಪ್ಪನ ಹಾಕಲೇಬೇಕಾಗ್ತದೆ. ಯಡಿಯೂರಪ್ಪನವ್ರು ಇರೋವರೆಗೆ ಯತ್ನಾಳರು ಬರೋದಿಲ್ಲ ಅಂತ ಇವತ್ತಿನವ್ರಿಗೆ ಅನ್ನಿಸ್ತದೆ. ಮತ್ತು ನಾಳೆ ಯಾರಿಗೆ ಗೊತ್ತ್ರಿ ಏನು ಬದಲಾಗ್ತದೆ. ರಾಜಕೀಯದಲ್ಲಿ ಯಾರಿಗಾರು ಮಿತ್ರರು ಅಲ್ಲ, ಶತ್ರು ಅಲ್ಲ. ಹೀಗಾಗಿ ಆದರೂ ಒಂದು ಸ್ಪಷ್ಟೀಕರಣ ಇಡಬೇಕಾಯ್ತು ನಿಮಗೆಲ್ಲ. ತುರ್ತಂತಿ ಯತ್ನಾಳರು ಯಡಿಯೂರಪ್ಪನಿರೋವರೆಗೆ BJPಗೆ ಬರೋದು ಭಾಳ ಕಷ್ಟ. ಅದೇ ಕಾಲಕ್ಕೆ ಒಂದು ದೊಡ್ಡ ಪಕ್ಷವನ್ನು ಮಾಡೋದು ಸಹಿತ ಅಷ್ಟೇ ಕಷ್ಟ. ಯಾಕಂದರೆ ಆರ್ಥಿಕ ಅತಿ ಸಬಲತೆ ಬೇಕು, ಜೊತೆಗೆ ಅದನ್ನು ಮಾಡಿಕೊಡುವಂಥ ಈ ನಮ್ಮ RSS ಬರೆದವರು ಅಥವಾ ಹಿಂದುತ್ವದವರು ಇದಕ್ಕೆ ಎಷ್ಟು ಮಟ್ಟಿಗೆ ಸಹಕಾರ ಮಾಡ್ತಾರೆ ಅನ್ನೋದು ಅಷ್ಟೇ ಮುಖ್ಯದ. ಏನೂ ಇರಲಿ, ಒಟ್ಟು ತುರ್ತು ಮಾತ್ರ ಅತಂತ್ರ ಸ್ಥಿತಿಯಲ್ಲಿ ಯತ್ನಾಳರ ಆಗಮನ BJPಯಲ್ಲೇ. ಯಾಕಂದರೆ ಯಡಿಯೂರಪ್ಪ ಇರ್ತಾರೆ, ಅವ್ರು ಬರೋದಿಲ್ಲ ಅನ್ನೋದು ಮಾತು ಸ್ಪಷ್ಟ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತದೆ ಮಾತಾಡೋದು ನೋಡಿ ಇದರಿಂದ ನೋಡಿ ಇತ್ತೀಚೆಗೆ ಸ್ವಲ್ಪ ಚರ್ಚೆ ನಡೆದಾವ. ನಿಮಗೇನು ಅನ್ನಿಸ್ತದೆ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಆಗ್ತದೆ. ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.